ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಕಿರಣ್ ವ್ಲಾಗ್ಸ್. ಇವತ್ತು KFC ಚಿಕನ್ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಚಿಕನ್ನ ಚೆನ್ನಾಗಿ ತೊಳ್ಕೊಳ್ಳಿ, ಆದಷ್ಟು 2 ಸಲ ತೊಳಿರಿ ಚಿಕನ್ನು. ಮತ್ತು ಫ್ರೆಶ್ ಆಗಿರೋ ಚಿಕನ್ನ ತೊಗೊಬನ್ನಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ಳಿ. ಸೋಯಾ ಸಾಸ್ ಹಾಕಿದ್ಮೇಲೆ 1 ಟೀ ಸ್ಪೂನ್ ಟೊಮೊಟೊ ಸಾಸ್ ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಮೊಸರು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆಗಿದೆ, ಅದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು 5 ರೂಪಾಯಿದೊಂದು ಮ್ಯಾಗಿ ಮಸಾಲ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಗಿಂಜರ್ ಗಾರ್ಲಿಕ್ ಪೇಸ್ಟು, 1 ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಆದಮೇಲೆ ಅದು ಫುಲ್ಲೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಅದಕ್ಕೆ ಚಿಕನ್ ಹಾಕಿ. ಚಿಕನ್ನು ಆದಷ್ಟು ದಪ್ಪ ದಪ್ಪ ಪೀಸ್ ಇರಬೇಕು. ಅದು ದಪ್ಪ ಪೀಸ್ ಇದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಚಿಕನ್ ಫುಲ್ಲೆಲ್ಲ ಹಾಕ್ಕೊಳ್ಳಿ. ಅರ್ಧ ಕೆ ಜಿ ಚಿಕನ್ ಇದೆ. ಅರ್ಧ ಕೆ ಜಿ ಚಿಕನ್ ಆಗೋಷ್ಟು ನೀವು ಮಸಾಲೆ ಮಿಕ್ಸ್ ಮಾಡ್ಕೋಬೇಕು. ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ. ನೀಟಾಗಿ ಎಲ್ಲ ಹೊಂದ್ಕೋಬೇಕದು, ಪ್ರತಿಯೊಂದು ಚಿಕನ್ಗೂ ಹಿಡಿಬೇಕು. ಆ ಥರ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಬಿಟ್ಟು ಅರ್ಧ ಗಂಟೆ ಇಲ್ಲ 1 ಅವರ್ ನಿಮ್ಮ ಟೈಮ್ಗೆ ಎಷ್ಟು ಆಗುತ್ತೆ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡಿ. ನಾವು ತುಂಬ ಜಾಸ್ತಿ ಟೈಮ್ ಇದ್ದಷ್ಟು ಚಿಕನ್ನು ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ. ಅದನ್ನು ಒಂದು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಮತ್ತೆ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲವರ್ ಹಾಕಬೇಕು. ನಾನು ಕಾರ್ನ್ಫ್ಲವರ್ ಹಾಕಿಲ್ಲ, ಯಾಕೆ ಅಂದರೆ ಕಾರ್ನ್ಫ್ಲವರ್ ಇರಲಿಲ್ಲ. ಮತ್ತು ಚಿಲ್ಲಿ ಪೌಡ್ರು, ಟರ್ಮರಿಕ್ಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅದನ್ನು ಫುಲ್ಲು ಮಿಕ್ಸ್ ಮಾಡಿ. ಅದನ್ನು ಮಿಕ್ಸ್ ಮಾಡಿರೋ ವಿಡಿಯೋ ಎಲ್ಲ ಸ್ಕಿಪ್ ಆಗಿದೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಚಿಕನ್ ತೊಗೊಂಡು ಚೆನ್ನಾಗಿ ಡಿಪ್ ಮಾಡಿ. ಹೆಂಗೆ ಡಿಪ್ ಮಾಡಬೇಕು ಅಂದರೆ ಅದರಲ್ಲಿ ಚಿಕನ್ನ ಚೆನ್ನಾಗಿ ಡಿಪ್ ಮಾಡಬೇಕು. ಎಷ್ಟು ಡಿಪ್ ಮಾಡಬೇಕು ಅಂದರೆ ಅದರಲ್ಲಿ ಫುಲ್ಲು ಒಂದು ಕೋಟಿಂಗ್ ಫುಲ್ಲು ಅದು ಹೊಂದ್ಕೋಬೇಕು ಚಿಕನ್ಗೆ, ಅಷ್ಟು ಡಿಪ್ ಮಾಡಬೇಕು. ಆದಷ್ಟು ಫ್ರೆಶ್ ಮಾಡಿನೇ ಡಿಪ್ ಮಾಡಿ. ಡಿಪ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಳಿ. ನೀರು ತಗೊಂಡು ಅದು ಚಿಕನ್ ಮುಳುಗೋವರೆಗೂ ಒಂದು 5 ಸೆಕೆಂಡ್ ಅದರಲ್ಲಿ ಅದ್ಬಿಟ್ಟು ಮತ್ತೆ ಒಂದು ಸಲ ಅದೇ ಸೇಮ್ ಚಿಕನ್ ತಗೊಂಡು ಅದೇ ಪೌಡ್ರಲ್ಲಿ ಚೆನ್ನಾಗಿ ಡಿಪ್ ಮಾಡಬೇಕು. ಹೆಂಗೆ ಡಿಪ್ ಮಾಡಬೇಕು ಅಂದರೆ ನಾನು ಒಂದು ಸಲ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ. ಆ ಥರನೇ ಪ್ರೆಸ್ ಮಾಡಿ ಮಾಡಬೇಕು. ಆ ಥರ ಮಾಡಿದಾಗ ಅದು ತುಂಬ ಚೆನ್ನಾಗಿ ಬರುತ್ತೆ. ಲೇಯರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಳಗಡೆ ಜ್ಯೂಸಿಯಾಗಿ, ಮೇಲೆ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ಕೋಟಿಂಗ್ ಎಲ್ಲ ಆದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಡಿ. ಪಕ್ಕಕ್ಕೆ ಎತ್ತಿಟ್ಟಾದಮೇಲೆ ಈ ಥರ KFC ಚಿಕನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಶಾಪಲ್ಲಿ ತೊಗೊಳೋದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ. ನಮಗಂತೂ ಟೇಸ್ಟ್ ತುಂಬ ಚೆನ್ನಾಗಿ ಬಂತು. ನೀವು ಒಂದು ಸಲ ಟ್ರೈ ಮಾಡಿ. ಎಷ್ಟು ಟೇಸ್ಟ್ ಚೆನ್ನಾಗಿತ್ತು ಅಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಎಣ್ಣೆ ಕಾದಿದೆ, ನಾನು ಒಂದೊಂದೇ ಹಾಕೋತಾ ಇದ್ದೀನಿ ನೋಡಿ. ಮೇಲೆ ಸ್ವಲ್ಪ ಕವರ್ ಆಗೋ ಥರ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಕಾಣಿಸ್ತಾ ಇದೆ. ಹಿಂಗೆ ಇರಬೇಕು. ತುಂಬ ಚೆನ್ನಾಗಿದೆ. ಇವಾಗ ಹೊರಗಡೆ ಹೋಗಿ ತಿಂದರೆ 1 ಪೀಸ್ಗೆ 2 ಪೀಸ್ಗೆ ಎಷ್ಟು ರೇಟ್ ಹೇಳ್ತಾರೆ. ಇದು ನೋಡಿ ಎಷ್ಟು ಚೆನ್ನಾಗಿ ಇರುತ್ತೆ ಅಂತ. ಮನೇಲೇ ಆರಾಮಾಗಿ ಒಂದು 300ಅಲ್ಲಿ ಮನೆ ಜನ ಎಲ್ಲ ಕೂತ್ಕೊಂಡು ತಿನ್ಬೋದು ನಾವು. ಒಬ್ಬೊಬ್ಬರಿಗೆ 2 ಪೀಸ್ ಅಂದ್ರೂ ಆರಾಮಾಗಿ ಸಾಕಾಗುತ್ತೆ. ತುಂಬ ಅಂದರೆ ದೊಡ್ಡ ಪೀಸೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.